Hi all, welcome back to my channel, Shweta Ramesh YouTube channel. ಸೆಲೆಬ್ರೇಷನ್ ಎಲ್ಲ ಆಗಾದ್ಮೇಲೆ ನೆಕ್ಸ್ಟ್ ಏನು ಹೇಳಿ, ಗಿಫ್ಟ್ ಕೊಡಬೇಕಲ್ವ ಬರ್ಡೇಗಳಿಗೆ. ಸೊ ಅದೇ ಇವಾಗ ಇಲ್ಲಿ ನಡೀತಾ ಇರೋದು. ಸೊ ಇದು ನನ್ನ ತಮ್ಮ ಕೊಡ್ತಿರೋ ಅಂಥ ಗಿಫ್ಟು. ಸೊ ತಮ್ಮ ಅಂತ ಹೇಳೋದಕ್ಕಿಂತ ಇನ್ನು ಹೆಚ್ಚಾಗಿ ಲೈಕ್ ಬೇರೆಯವ್ರಿಗೆಲ್ಲ ಹೆಂಗೋ ಏನೋ ಗೊತ್ತಿಲ್ಲ, ಬಟ್ ನಾನು ಅವನಿಗೆ ಅಕ್ಕ ಆಗಿದ್ರೂ ಕೂಡ ಅವ್ನು ಲೈಕ್ ಒಬ್ಬ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಲೈಕ್ ಹೆಂಗೆ ಒಂದು ಹೆಣ್ಮಗುಗೆ ಮಾಡಬೇಕೋ ಅದಕ್ಕಿಂತ ಹೆಚ್ಚಾಗಿ ನಿಜ ಅವನು ಮಾಡಿದ್ದಾನೆ. ಲೈಕ್ ಇದು ವೀಡಿಯೋಗೋಸ್ಕರ ಹೇಳ್ತಿರೋದಲ್ಲ, ಲೈಕ್ ಒಂದು ಹೆಣ್ಮಗುಗೆ ಲೈಕ್ ಏನೇನು ಮಾಡಬೇಕೋ ಲೈಕ್ ಪ್ರತಿಯೊಂದು ಅವನು ಅದನ್ನು ಮಾಡಿದ್ದಾನೆ. ಅದಕ್ಕೆ ನಿಜ ನಾನು ಅವನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲಲ್ಲ, ಎಷ್ಟು ಲೈಕ್ ಏನಂತಾರೆ ಅದು ವರ್ಡ್ಸೇ ಬರೋದಿಲ್ಲ. ಬಟ್ ಆದರೆ ಒಂದು ಬೇಜಾರಾಗಿದ್ದೇನು ಅಂತಂದರೆ ಲೈಕ್ ಬರ್ಡೇ ಇದ್ದಿದ್ದು ನಂದು, ಬಟ್ ಅವ್ನು ನನ್ನ ಫೋಟೋ ಫ್ರೇಮ್ ಕೊಡ್ದಲ್ಲೇ ನಂದು ಮತ್ತು ನಮ್ಮ ಮನೆಯವ್ರದ್ದು ಇಬ್ಬರದು ಸೇರಿ ಫ್ರೇಮ್ ಕೊಟ್ಬಿಟ್ಟಿದ್ದಾನೆ ನೋಡಿ. ಬಟ್ ಇಲ್ಲ ಆದ್ರೂ ನಿಜ ಫ್ರೇಮ್ ಮಾತ್ರ ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ಸೊ ನನಗಿಂತ ಏನೋ ನಮ್ಮ ಮನೆಯವರೇ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ಸೊ ನೀವು ನೋಡ್ತಾ ಇದ್ದೀರಾ, ಇದು ನನ್ನ ತಮ್ಮನ ಮತ್ತು ಅವಳದು ಇಬ್ಬರದು ಸೇರಿ ನನಗೆ ಫ್ರೇಮ್ ಗಿಫ್ಟ್ ಕೊಟ್ಟರು. ಅದಾದ ನಂತರ ಇಲ್ಲಿ ಬರ್ತಾ ಇದ್ದಾರೆ ನೋಡಿ ನಮ್ಮ ಪತಿದೇವರು, ನಮ್ಮ ಯಜಮಾನರು ದೇವರು. ಸೊ ಇವರು ಏನು ಕೊಡ್ತಾರೆ ಅಂತ ಅನ್ನೋದು ನನಗೆ ಒಂದು ಸ್ವಲ್ಪ ಕ್ಲೂ ಇತ್ತು. ಬಟ್ ಅಂದರೆ ಏನು ಅಂತ ಅಂದರೆ ಆ ಮೇಲ್ಗಡೆ ಆ ರ್ಯಾಪರ್ ನೋಡೇ ನಾನು ಅರ್ಧ ಗೆಸ್ ಮಾಡಿಬಿಟ್ಟೆ. ಸೊ ಆಬ್ವಿಯಸ್ಲಿ ಇದು ವಾಚೇ ಕೊಡ್ತಾ ಇರೋದು ಅಂತ ನೀವು ನೋಡ್ತಾ ಇದ್ದೀರಾ. ನನ್ನ ಲಿಪ್ ಮೂಮೆಂಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ವಾಚ್ ಅಂತ ಅಂದೆ ಅಲ್ಲಿ ಆಲ್ರೆಡಿ. ಬಟ್ ಲೈಕ್ ಈ ಟೈಪ್ ಆಫ್ ವಾಚಲ್ಲಿ ಈ ಥರದ್ದು ಒಂದು ತೊಗೊಬೇಕು ಅನ್ನೋದು ಲೈಕ್ ಆಲ್ರೆಡಿ ಮೈಂಡಲ್ಲಿ ಸ್ವಲ್ಪ ಸೆಟ್ ಆಗಿಬಿಟ್ಟಿತ್ತು. ನಾನು ಹೇಳಿದ್ದೆ ಹಿಂದೆನೂ ಕೂಡ ಅವ್ರಿಗೆ ನನಗೆ ಈ ಥರದ್ದು ವಾಚ್ ತೊಗೋಬೇಕು ನಾನು ಅಂತ ಅಂದ್ಬಿಟ್ಟು. ಮೇ ಬಿ ಅದೇ ಕೊಡಿಸಿರ್ತಾರೆ ಅಂತ ಅಂದ್ಕೊಂಡು ಒಂದು ಗೆಸ್ಸಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಬಟ್ ಅದೇನೋ ಗೊತ್ತಿಲ್ಲ, ನನಗೂ ವಾಚ್ಗಿರೋ ಕನೆಕ್ಷನ್ನು ಎಂಥದ್ದು ಏನೋ ಗೊತ್ತಿಲ್ಲ. ಅದು ರ್ಯಾಪರು ಓಪನ್ ಮಾಡಲಿಕ್ಕೆ ಆಗಲಿಲ್ಲ. ಅದು ಕೊನೆಗೆ ನಮ್ಮ ಮನೆಯವರೇ ನಾನು ಓಪನ್ ಮಾಡೋ ರೀತಿ ನೋಡಿಬಿಟ್ಟು ಅವ್ರಿಗೆ ಅತೆಗೆ ಅದೇನಾಯಿತೋ ಏನೋ ಗೊತ್ತಿಲ್ಲ, ಓಪನ್ ಮಾಡೋಕೆ ಅವರೇ ಪರ್ರ ಅಂತ ರ್ಯಾಪರ್ ಎಳೆದೇ ಬಿಟ್ಟರು. ಬಟ್ ಅದು ಓಪನ್ ಮಾಡಿದ ತಕ್ಷಣವೇ ಅಂದ್ಕೊಂಡೆ ಮೇ ಬಿ ಅದೇ ಕೊಟ್ಟಿರ್ತಾರೆ ಅಂತ ಅಂದ್ಬಿಟ್ಟು. ಸೊ ಅದು ನೋಡಿ ನಿಜ ಸೀರಿಯಸ್ ಆಗಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಲೈಕ್ ಲಕ್ಸುರಿಯಾಗಿ ಏನು ಕೊಡದೆ ಹೋದ್ರೂ ಪರವಾಗಿಲ್ಲ, ಲೈಕ್ ನಮ್ಮ ಮನಸ್ಸಿಗೆ ಏನು ಇಷ್ಟ ಆಗುತ್ತೋ ಲೈಕ್ ಆ ಥರದ್ದು ಏನಾರು ಒಂದು ಕೊಟ್ಟರು ಅಂತಂದರೆ ಅದಕ್ಕೆ ನಿಜ ಬೆಲೆ ಕಟ್ಟೋಕ್ಕೂ ಆಗೋದಿಲ್ಲ, ಏನು ಮಾಡೋದಕ್ಕೂ ಆಗೋದಿಲ್ಲ. ಫುಲ್ ಹ್ಯಾಪಿ ಬಿಂದಾಸ್, ಏನಂತಾರೆ ದಿಲ್ ಖುಷ್ ಆ ರೀತಿ. ಬಟ್ ಇವರು ನಮ್ಮ ಮನೆಯವರು ಈ ಲೈನ್ ಹೇಳಿದಾರಲ್ಲ ಅದು ಚೆನ್ನಾಗಿ ಹೇಳಿದ್ದಾರೆ. ಬಟ್ ಏನು ಮಾಡೋಣ, ಬ್ಯಾಕ್ಗ್ರೌಂಡಲ್ಲಿ ಫುಲ್ ಹಾಡು ಮತ್ತು ಅದು ಅವನು ಅವಳದು ಮಾತಾಡೋದೆಲ್ಲ ಕೇಳಿಸ್ತಿದ್ದರಿಂದ ಅದು ಲೈಕ್ ಕರೆಕ್ಟಾಗಿ ಕೇಳಿಸ್ಲಿಲ್ಲ. ಸೊ ಹಾಗಾಗಿ ಅದನ್ನು ಹಾಕೋಕ್ಕಾಗಲಿಲ್ಲ. ಬಟ್ ನಮ್ಮ ಮನೆಯವ್ರು ಹೇಳಿದ ಮಾತು ನಿಜ, ಅದೇನೋ ಅಂತಾರಲ್ಲ ಮನ್ಸಿಗೆ ಮುಟ್ಬಿಡ್ತು. ಆ ರೀತಿ ಪಾಪ ಡೈಲಾಗ್ ಹೊಡೆದ್ರು ಫಿಲಮ್ ರೇಂಜಲ್ಲಿ. ಅದು ಓಪನ್ ಮಾಡಿದ ನಂತರ ಅವ್ರಿಗೆ ನನ್ನ ಕೈಗೆ ಹಾಕೋ ಗಂಟ ಸಮಾಧಾನ ಇರಲಿಲ್ಲ. ಸೊ ಹಂಗೆ ಹಿಂಗೆ ಮಾಡಿ ನನ್ನ ಕೈಗೆ ಹಾಕಿದ್ರು. ಸೊ ಈ ರೀತಿ ನನ್ನ ಬರ್ಡೇ ಸೆಲೆಬ್ರೇಷನ್ ಆಗಿತ್ತು. ಆ್ಯಂಡ್ ದೆನ್ ಗಿಫ್ಟ್ಸ್ ಈ ರೀತಿ ಇತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ಬಾಯ್ ಬಾಯ್.